ಭಟ್ಕಳ ಸಮೀಪದ ತಟ್ಟೆಹಕ್ಕಲು ಕಡಲ ತೀರದಲ್ಲಿ ಭೀಕರ ದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ ಪ್ರಕರಣ ಇಡೀ ಜಿಲ್ಲೆಯನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವರು, ಮಾಜಿ ಶಾಸಕರು ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರನ್ನ ಒಳಗೊಂಡ ನಿಯೋಗ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು. ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ಕಂಡ ನಾಯಕರು ಮರುಗಿದ್ರು. ಈ ಕಠಿಣ ಸಮಯದಲ್ಲಿ ಇಡೀ ಸಮಾಜ ಹಾಗೂ ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಭರವಸೆಯನ್ನ ನೀಡಿ ಕುಟುಂಬಗಳಿಗೆ ಧೈರ್ಯ ತುಂಬಿದ್ರು. ಎಲ್ಲ ಒಂದೇ ಮನೆ ಇರ್ತಾರೆ, ಒಂದೇ ಪಾತ್ರೆದಾಗ ಊಟ ಮಾಡಿದವರು. ಈ ಇಲ್ಲಿ ಕೂಲಿ ಕೆಲಸ ಹೋಗೋದವರು, ನಾವೆಲ್ಲ ಒಟ್ಟೆ ಹೋಗೋದವರು. ಭಾನುವಾರ ಅಲ್ಲ, ಪ್ರೈಮ್ ಮಿನಿಸ್ಟರ್ ಬಂದಿದೆ. ಸ್ವಲ್ಪ ದಾರಿ ಬಿಡಿ. ಎಷ್ಟು ಜನ ಮಕ್ಕಳು ಇದ್ದಾರೆ ಈಗ? ಗಂಡ ಹೆಂಡತಿ ಇಬ್ಬರು ಹೋಗಿದ್ದಾರೆ. ನಾನು ಮಾತಾಡ್ತೀನಿ ಸರ್ಕಾರಕ್ಕೆ. ಈಗ ಗೌರ್ಮೆಂಟ್ ಮಾತಾಡಿ ಮಕ್ಕಳು ಯಾರ್ಯಾರಿಗೆ ತೊಂದರೆ ಆಗಿದೆಯೋ ಅವ್ರಿಗೆಲ್ಲ ಫೆಸಿಲಿಟೀಸ್ ಮಾಡ್ಕೊಡ್ತೀನಿ ಮಕ್ಕಳಿಗೆ. ಯಾಕಂದರೆ ಯಾರೂ ಇಲ್ಲಲ್ಲ ಅವ್ರಿಗೆ ಸಹಾಯ ಬೇಕು. ಮತ್ತೆ ಅವರು ಇನ್ನು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಬಿಜೆಪಿ ನಾಯಕರು ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ರು. ಘಟನೆ ಕುರಿತಂತೆ ಮಾತನಾಡಿದ ಆರ್ ಅಶೋಕ್, ವಿಧಿಯ ಕ್ರೂರ ಆಟಕ್ಕೆ ಅಮೂಲ್ಯ ಜೀವಗಳು ಬಲಿಯಾಗಿರುವುದು ತುಂಬಲಾರದ ನಷ್ಟ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಸಂತಾಪ ಸೂಚಿಸಿದ್ರು. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಪರಿಹಾರ ಕೊಡಿಸುವುದಾಗಿ ತಿಳಿಸಿದ್ರು. ಇನ್ನು ಈ ದುರಂತದಿಂದ ಇಡೀ ಸಮಾಜವೇ ಕಂಗಾಲಾಗಿದ್ದು, ಸಂತ್ರಸ್ತ ಕುಟುಂಬಗಳ ಜೊತೆ ನಿಲ್ಲುವ ಕೆಲಸವನ್ನ ಎಲ್ಲರೂ ಮಾಡಬೇಕು ಎಂದು ನಾಯಕರು ಮನವಿ ಮಾಡಿದ್ರು. ಸಹಾಯ ಮಾಡಬೇಕು, ಸಹಾಯವನ್ನು ನಾವು ಕೂಡ ಮಾಡ್ತೀವಿ. ಆದರೆ ಸರ್ಕಾರಕ್ಕೆ ನಾನು ಕೂಡ ಆಗ್ರಹ ಮಾಡ್ತೀನಿ ಮತ್ತು ಅಧಿಕಾರಿಗಳಿಗೂ ಸೂಚನೆ ಕೊಡ್ತೀನಿ. ಅವರು ವಿದ್ಯಾಭ್ಯಾಸದ ಪೂರ್ತಿ ವ್ಯವಸ್ಥೆಗಳನ್ನು ಸರ್ಕಾರನೇ ಮಾಡಬೇಕು. ಯಾಕಂದರೆ ಇದು ಅಚಾತುರ್ಯದಿಂದ ಆಗಿರ್ತಕ್ಕಂಥದ್ದು ಘಟನೆ. ಅವ್ರದ್ದು ಅದರಲ್ಲಿ ತಪ್ಪೇನೂ ಇಲ್ಲ, ತಪ್ಪೂ ಇಲ್ಲ, ಪಾತ್ರನೂ ಇಲ್ಲ. ಅಲ್ಲೇನೋ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ, ಅದರಿಂದ ಹೀಗಾಗಿದೆ ಅನ್ನೋ ಒಂದು ಆಪಾದನೆಯನ್ನು ಕೂಡ ಕೇಳ್ತಾ ಇದ್ದೀವಿ. ಅದೇನೇ ಆಗಿರಲಿ, ಈಗ ಸತ್ತಂಥ ಕುಟುಂಬಗಳೇನಿದೆ ಅದು ಮತ್ತೆ ಅವರ ಕುಟುಂಬಗಳು ಬದುಕಬೇಕು, ಬಾಳಬೇಕು. ಅದಕ್ಕೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ. ನಾನು ಕೂಡ ಆಗ್ರಹನ ಮಾಡ್ತೀನಿ. ಈ ದುರ್ಘಟನೆಗೆ ನಾನು ಈಗಾಗಲೇ ಸಂತಾಪ ವ್ಯಕ್ತ ಮಾಡಿದ್ದೀನಿ. ಈ ಥರದ ಘಟನೆಗಳು ನಡೀದಂಗೆ ನೋಡ್ಕೊಳ್ಳೋವಂಥದ್ದು ಜಿಲ್ಲಾಡಳಿತದ ಕೆಲಸ. ಅದನ್ನು ಕೂಡ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಸಮಸ್ಯೆಗಳು ಇನ್ನೊಂದು ಬಿಗಡಾಯಿಸ್ಬೋದು, ಇನ್ನೊಂದು ಸರಿ ಆಗ್ಬೋದು ಘಟನೆಗಳು. ಈ ಥರ ಘಟನೆಗಳಾಗೋಕ್ಕೆ ಏನು ಕಾರಣ ಅಂತೇಳಿ ಮೊದಲು ಐಡೆಂಟಿಫೈ ಮಾಡಬೇಕು. ಆ ಥರ ಆಗದಂಗೆ ಜನಗಳಿಗೆ ಒಂದು ಅವೇರ್ನೆಸ್ ಕೊಡುವಂಥ ಕೆಲಸನೂ ಕೂಡ ಆಗಬೇಕು. ಇಲ್ಲಿ ಆ ಥರ ಅವೇರ್ನೆಸ್ ಕೊಡದೆ ಇರೋದೇ ಇದಕ್ಕೆ ಮೂಲ ಕಾರಣ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ಇದರಲ್ಲಿ ನಾನೇನು ರಾಜಕಾರಣ ಕೆಲಸಕ್ಕೆ ಹೋಗಲ್ಲ. ಆಗಿರೋವಂಥ ಘಟನೆ ನೋವು ತಂದಿದೆ. ಅವರ ಕುಟುಂಬ ಮತ್ತೆ ಬದುಕುವಂಥದ್ದಕ್ಕೆ ಏನು ಅವಶ್ಯಕತೆ ಇದೆ ಅದು ರಾಜ್ಯ ಸರ್ಕಾರ ಮಾಡ್ತೀವಿ. ಪ್ರತ್ಯೇಕವಾಗಿ ತೆಗೆಯುವಂಥ ಚಿಪ್ಪೆಕಲ್ಲು ಕೂಡ ಇಲ್ಲಿ ಕೆಲವರು ಉದ್ಯಮವನ್ನಾಗಿಯೋ ಅಥವಾ ಮನೆ ಬಳಕೆಗೆ, ಇದು ಉದ್ಯಮ ಅಂತ ಆಗಿಲ್ಲ. ಅವ್ರು ಮನೆ ಬಳಕೆಗೆ ಮಾತ್ರ ಅವತ್ತು ಲೀವ್ ಇತ್ತು, ಖಾಲಿ ಇದ್ದರು ಅಂತ ಹೋಗಿದ್ದಾರೆ ಅಷ್ಟೇ. ಜನಗಳಿಗೆ ಆ ಥರದ ಎಚ್ಚರಿಕೆಯನ್ನು ಕೊಡಬೇಕಲ್ಲ, ಯಾವ ಸಂತ ಹೋಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕು. ಈ ಥರ ಸಾಂಪ್ರದಾಯಿಕವಾಗಿ ನಡೆಯುವಂಥ ಒಂದು ಕೆಲಸದಲ್ಲಿ ಏನು ಕ್ರಮಗಳನ್ನು ಈಗ ನಾವು ಬೀಚ್ಗಳಲ್ಲೆಲ್ಲ ಅವೇರ್ನೆಸ್ ಬೋರ್ಡ್ಗಳು ಇದೆಲ್ಲ ಅಲ್ಲಿ ಕಾವಲು ಸಿಬ್ಬಂದಿ ಇರುತ್ತೆ, ಈ ಥರದ್ದೆಲ್ಲ ವ್ಯವಸ್ಥೆ ಇರ್ತದೆ. ಅಷ್ಟಿದ್ರೂ ಜಾಸ್ತಿ ಹೋಗ್ತಾರೆ, ಬಟ್ ಕಡಿಮೆ ಮಾಡ್ಬೋದು. ಇದು ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಮಾಡಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಹೇಳ್ತೀನಿ. ಈ ಥರದ್ದೆಲ್ಲೆಲ್ಲಿ ಘಟನೆಗಳಾಗ್ತಾ ಇದೆ ಅಲ್ಲಿ ಆ ಥರದ ಬೋರ್ಡ್ಗಳು ಹಾಕುವಂಥದ್ದು, ಅಲ್ಲಿ ಯಾರನ್ನ ಸೆಕ್ಯೂರಿಟಿ ಏಜೆನ್ಸಿನ ಮಾಡುವಂಥದ್ದು, ಇದೆಲ್ಲ ಸರ್ಕಾರ ಮಾಡಬೇಕಿದೆ.